ರಾಜ್ಯದಲ್ಲಿ ಮಳೆ ಕೊರತೆಯಿಂದ ತೀವ್ರ ಸಂಕಷ್ಟ ಎದುರಾಗಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆಯ ಬರಪೀಡಿತ ಶಿರಾ ಮತ್ತು ಪಾವಗಡ ತಾಲೂಕುಗಳ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕುಡಿಯುವ ನೀರಿನ ಪರಿಸ್ಥಿತಿ ಅವಲೋಕಿಸಿದರು. ಈ ವೇಳೆ ಶಾಸಕ ಎಚ್ವಿ ವೆಂಕಟೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ಲಕ್ಷ್ಮಣ್ ಎಸ್ ಕಳ್ಳೆಣ್ಣವರ್, ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾರೋಗೆರೆ ಮಹೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದೊಂದೇ ವರ್ಷನೇ ಹಿಂದೆ ಬರೀರಿ. ದಿವಸಕ್ಕೆ $16,000 ನಮ್ಮ ಸ್ಥಳದಲ್ಲಿ 3 ವರ್ಷ ಆಯಿತು ಮಾತ್ರ ಬಿತ್ತನೆ ಆಗಿದೆ ಸರ್. 16,000 ಅಷ್ಟು ಬಿತ್ತನೆ ಆಗುತ್ತೆ ಸರ್. ಖಾಲಿ ಬಿತ್ತನೆ ಆಗಿತ್ತು 20% ಮಾತ್ರ ಎಲ್ಲ ಕ್ರಾಪ್ಗೆ ಸರ್ 0.8 ಸರ್. ನೀವು ಬರಲಿಲ್ಲ ಅಂದ್ರೆ ಸರ್ ಈ ಸರಿನೂ ಇನ್ಶೂರೆನ್ಸ್ ಕೊಡಲ್ಲ ಸರ್. ಆ ತರ ಈ ವ್ಯವಸ್ಥೆ ಸರಿ ಮಾಡಿ ಸರ್. ಬಳಿಕ ಡಾ ಜಿ ಪರಮೇಶ್ವರ್ ಮಧುಗಿರಿ ಉಪವಿಭಾಗದ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿಯ ಕುಡಿಯುವ ನೀರಿನ ಕೊಳವೆ ಬಾವಿ ಹಾಗೂ ಮೇಲ್ಕುಂಟೆ ಗ್ರಾಮದ ರೈತ ರಾಮಣ್ಣ ಅವರ ಮಳೆಯಾಶ್ರಿತ ಒಣಗಿದ ಶೇಂಗಾ ಬೆಳೆಯನ್ನು ವೀಕ್ಷಿಸಿದರು. ನಂತರ ಪಾವಗಡ ತಾಲೂಕಿನ ಕಿಲಾರ್ಲ ಹಳ್ಳಿಯ ರೈತ ಮಹಿಳೆ ಸಿದ್ದಗಂಗಮ್ಮ ಅವರ ಶೇಂಗಾ ಬೆಳೆ ಹಾಗೂ ಬಾಲಮ್ಮನಹಳ್ಳಿ ರೈತ ಕೃಷ್ಣಪ್ಪ ಅವರ ಒಣಗಿದ ತೊಗರಿ ಬೆಳೆಯನ್ನು ಪರಿಶೀಲಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಸುದ್ದಿಗಾರರೊಂದಿಗೆ ಡಾ ಜಿ ಪರಮೇಶ್ವರ್ ಬೆಳೆ ನಾಶವಾದ ರೈತರಿಗೆ ವಿಮೆ ಕಂತನ್ನು ಯಾವುದೇ ತಾರತಮ್ಯವಿಲ್ಲದೆ ನಿಯಮಾನುಸಾರ ಸಕಾಲದಲ್ಲಿ ವಿತರಿಸಲು ಸಂಬಂಧಪಟ್ಟ ವಿಮಾ ಕಂಪನಿಗಳು ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು 16,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ವಿಫಲವಾಗಿರುವ ಹಾಗೂ ಬೆಳೆ ಹಾನಿಯಾಗಿರುವ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನುದಾನ ತರಲಾಗುವುದು ಎಂದರು. ಜಿಲ್ಲೆಯಲ್ಲಿ ಕುಡಿಯುವ ನೀರು ಹಾಗೂ ಮೇವಿನ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದು, ಅಗತ್ಯ ಬಿದ್ದರೆ ತಕ್ಷಣವೇ ಗೋಶಾಲೆಗಳು ಹಾಗೂ ಮೇವಿನ ಬ್ಯಾಂಕ್ಗಳನ್ನು ತೆರೆಯಲಾಗುವುದು ಎಂದು ಭರವಸೆ ನೀಡಿದರು. ಪರಿಸ್ಥಿತಿ ಬಂದಾಗ ಮೇವಿನ ಬ್ಯಾಂಕು ಮಾಡ್ತೀವಿ. ರೈತ ರಾಮಣ್ಣ 4 ಎಕರೆ ಜಮೀನಿನಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದು ಮಳೆ ಕೊರತೆಯಿಂದ ಬೆಳೆ ಸಂಪೂರ್ಣ ಒಣಗಿ ಹೋಗಿದೆ. ಇದಕ್ಕಾಗಿ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗಿದ್ದು ಭಾರಿ ನಷ್ಟ ಉಂಟಾಗಿದೆ. ಸರ್ಕಾರ ಕೂಡಲೇ ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ಬೆಳೆ ಏನಾಗಲ್ಲ, ಇದು ಸುಮ್ಮನೆ ಇದ್ರೂ ಪ್ರಯೋಜನ ಇಲ್ಲ. ಎಷ್ಟು ಖರ್ಚು ಮಾಡಿದ್ರಲ್ಲ? 1.5 ಲಕ್ಷ ಬೀಜ ಗೊಬ್ಬರ ಎಲ್ಲ ಸರಿ. 1.5 ಲಕ್ಷ ಕಳೆ ತೆಗೆಸಿದ್ದು, ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ, ಎಣ್ಣೆ ಅಳ್ಕೋಲಿ ಎಲ್ಲ 1.5 ಲಕ್ಷ ಆಗಿತ್ತು. ಮತ್ತೋರ್ವ ರೈತ ಗೋವಿಂದರಾಜು ಸಾಲ ಮಾಡಿ 4 ಎಕರೆಯಲ್ಲಿ ಶೇಂಗಾ ಹಾಗೂ ತೊಗರಿ ಬಿತ್ತನೆ ಮಾಡಿದ್ದು ಮಳೆ ಬಾರದೆ ಮುಂದೇನು ಎಂಬ ಆತಂಕ ಎದುರಾಗಿದೆ. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಎಂದು ಹೇಳಿದರು. ಈಗ ಪೂರ ಇಲ್ಲ, ಸುಮಾರು ನಮ್ದು ಒಂದು 50 ರಿಂದ 60 ಸಾವಿರ ಖರ್ಚಾಗಿದೆ ಸರ್. ಟೋಟಲ್ ಆಗಿ 2 ಎಕರೆ 20 ಗುಂಟೆ ಸರ್. 1 ಎಕರೆ 14 ಗುಂಟೆ, 1 ಎಕರೆ 4 ಗುಂಟೆ ತೊಗರಿ ಹಾಕಿದ್ವಿ, ಅದು ಪೂರ್ತಿ ನೆಲ ಕಚ್ಚಿದೆ. ಸರ್ಕಾರಕ್ಕೆ ನಾವು ಪರಿಹಾರ ಕೊಟ್ರಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಎಕರೆವಾರು ಅವ್ರು ಏನು ಮಾಡ್ತಾರೆ ನೋಡಬೇಕು.